ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಾಸಗಿ ವಸತಿ ಶಾಲೆಯ ಮಾಲೀಕನಿಂದ ಹೇಯ ಕೃತ್ಯ ಆದಂತಹ ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ತಾತನ ವಯಸ್ಸಾಗಿದ್ರು ಬಾಲಕಿಯರಿಗೆ ಲೈಂಗಿಕ ಕಿರುಕುಳವನ್ನ ಒಬ್ಬ ವ್ಯಕ್ತಿ ಕೊಡ್ತಾ ಇದ್ದಾನಂತೆ. ಇಂಥದ್ದೊಂದು ಆರೋಪ ಇದೆ. ವಸತಿ ಶಾಲೆಯಲ್ಲಿದ್ದ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಆ ವ್ಯಕ್ತಿ ಮೇಲೆ. ಧನಂಜಯ್ ಪತ್ನಿ ವಿರುದ್ಧ ಕೂಡ ಕಿರುಕುಳ ಆಗ್ತಾ ಇದೆ ಅಂತ ಬಾಲಕಿಯರು ಆರೋಪಿಸ್ತಾ ಇದ್ದಾರೆ. ಕಿರುಕುಳ ಕೊಟ್ಟ ವಿಚಾರ ಮತ್ತು ಇಲ್ಲಿ ಏನಾಗ್ತಿದೆ ಅಂತ ಹೇಳಬಾರ್ದು ಅಂತ, ಪೋಷಕಿಯರಿಗೆ ತಿಳಿಸಬಾರ್ದು ಅಂತ ಬಾಲಕಿಯರಿಗೆ ಬೆದರಿಕೆ ಕೂಡ ಹಾಕಲಾಗಿದೆ ಅಂತೆ. ದೇವನಹಳ್ಳಿಯ ವಸತಿ ಶಾಲೆಯ ಮಾಲೀಕ ಧನಂಜಯ್ ವಿರುದ್ಧ ದೂರು ದಾಖಲಾಗಿದೆ. ದೇವನಹಳ್ಳಿ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣವನ್ನ ಕೂಡ ದಾಖಲಿಸಲಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಂದ್ರೆ ಮೊಮ್ಮಗಳ ವಯಸ್ಸಲ್ಲಿರುವಂತಹ ಹೆಣ್ಮಕ್ಕಳನ್ನ ಈ ವ್ಯಕ್ತಿ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದ ಅನ್ನೋದು ಈತನ ಮೇಲಿರುವಂತಹ ಆರೋಪ. ಇದನ್ನು ಪುಷ್ಟೀಕರಿಸುವಂತಹ ವಿಡಿಯೋ ಯಾವುದಾದ್ರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಆತನ ವಿರುದ್ಧ ಬಳಸುವ ಪದಗಳು ಬೇರೆ ಆಗಿರುತ್ತೆ. ಬಟ್ ಈಗಿನ್ನೂ ಆರೋಪ ಕೇಳಿಬಂದಿದೆ. ಆಮೇಲೆ ಪೋಕ್ಸೋ ಅಂತ ಹೇಳಿದ್ರೆ ಗಂಭೀರ ಸೆಕ್ಷನ್ಗಳು ಕೂಡ ಆಗಿರೋದು ಗೊತ್ತಾಗ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ಧನಂಜಯ್ ಪತ್ನಿ ವಿರುದ್ಧ ಕೂಡ ಟಾರ್ಚರ್ನ ಆರೋಪವನ್ನು ಈ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿದ್ದಂತಹ ಬಾಲಕಿಯರು ಮಾಡ್ತಾ ಇದ್ದಾರೆ. ಯಾವ ಸ್ವರೂಪದ ಟಾರ್ಚರ್ ಅದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮನೆಯವರಿಗೆ ಫೋನ್ ಮಾಡೋದಕ್ಕೆ ಬಿಡದೆ ಒತ್ತಡ ಹಾಕ್ತಾ ಇದ್ರು ಅನ್ನೋ ಆರೋಪ ಮತ್ತು ವಾರದ ಬಳಿಕ ಪೋಷಕರಿಗೆ ಕರೆ ಮಾಡಿ ಬಾಲಕಿ ಹಾಗೋ ಹೀಗೋ ತಿಳಿಸಿದ್ರಂತೆ. ಬಾಲಕಿ ಮಾಹಿತಿ ಮೇರೆಗೆ ಪೋಷಕರು ಠಾಣೆಗೆ ದೂರು ಕೊಟ್ಟಿದ್ದಾರೆ. ಖಾಸಗಿ ಶಾಲೆಯ ಮಾಲೀಕ ಕೂಡ ಈ ಧನಂಜಯ್. ಬಾಲಕಿ ಮಾಹಿತಿ ಮೇರೆಗೆ ಈಗ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ. ಆಕೆ ಅಂಡರ್ 18 ಇರೋದ್ರಿಂದ ಪೋಕ್ಸೋ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಆಕೆ ವಿವರಿಸಿರ್ತಾಳೆ. ಡೀಟೇಲ್ಸ್ ಕೊಡ್ತಾರೆ ಮುದ್ದು ಕೃಷ್ಣ. ಪೋಕ್ಸೋ ಗಂಭೀರ ಪ್ರಕರಣ, ಹೀಗಾಗಿ ಈ ವ್ಯಕ್ತಿನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕಾಗತ್ತೆ, ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕಾಗತ್ತೆ. ಆ ಕೆಲಸ ಪೊಲೀಸರು ಮಾಡಿದ್ದಾರಾ? ಏನೇನು ಆರೋಪಗಳಿದೆ? ಎಷ್ಟು ವರ್ಷದಿಂದ ಅಥವಾ ತಿಂಗಳಿಂದ ಇಂಥದ್ದಾಗ್ತಿದೆ ಅಂತ ಬಾಲಕಿ ಹೇಳ್ಕೊಂಡಿರೋದು? ಖಂಡಿತ ಮಮತಾ, ದೇವನಹಳ್ಳಿಯ ವಸತಿ ಶಾಲೆಯಲ್ಲಿ ಈ ರೀತಿಯ ಒಂದು ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಈಗಾಗಲೇ ದೇವನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ವಸತಿ ಶಾಲೆಯ ಮಾಲೀಕ ಧನಂಜಯ್ ಅಂತೇಳಿ ಆತನ ವಿರುದ್ಧ ಪೋಕ್ಸೋ ಪ್ರಕರಣದಡಿಯಲ್ಲಿ ದೂರು ದಾಖಲಾಗಿದೆ. ಹಾಗಾಗಿ ಈಗಾಗಲೇ ಧನಂಜಯನನ್ನು ಬಂಧಿಸಿದರೆ ಮತ್ತು ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಮತ್ತು ಸಂತ್ರಸ್ತ ಬಾಲಕಿಯರಿಗೆ ಒತ್ತಡ ಹಾಕಿರುವಂಥ ಹಿನ್ನೆಲೆ, ಅಂದರೆ ಯಾರಿಗೂ ಕೂಡ ಮಾಹಿತಿಯನ್ನು ಶೇರ್ ಮಾಡಬಾರ್ದು, ಹೇಳಬಾರ್ದು ಅನ್ನೋಂಥ ರೀತಿಯಲ್ಲಿ ಬೆದರಿಕೆ ಒತ್ತಡ ತಂತ್ರಗಳನ್ನು ಹೇರಿದ್ದಾರೆ ಅಂತೇಳಿ ಇವತ್ತು ಮಾಲೀಕ ಧನಂಜಯ್ ಏನಿದ್ರೆ ಅವರ ಪತ್ನಿ ಶೈಲಜಾ ವಿರುದ್ಧ ಕೂಡ ಈಗ FIR ದಾಖಲಾಗಿರುವಂಥದ್ದು. ಹಾಗಾಗಿ ಇಬ್ಬರನ್ನು ಕೂಡ ಈಗಾಗಲೇ ದೇವನಹಳ್ಳಿಯ ಪೊಲೀಸರು ಬಂಧನ ಮಾಡಿದ್ದಾರೆ. ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅವರಿಗೆ ಮೆಡಿಕಲ್ ಚೆಕಪ್ ಆಗಿರುವಂಥದ್ದು. ಈಗ ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಆದರೆ ಒಬ್ಬ ವಸತಿ ಶಾಲೆಯ ಮಾಲೀಕ ತನ್ನ ಮಕ್ಕಳನ್ನು ನೋಡ್ಕೊಳ್ಬೇಕಾಗುತ್ತೆ, ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನು. ಆದರೆ ಈತನ ಮೇಲೆ ಬಂದಿರುವಂತಹ ಆರೋಪ ಏನಿದೆ ನಿಜಕ್ಕೂ ಕೂಡ ಇಡೀ ಸಮಾಜ ತಲೆ ತಗ್ಗಿಸುವಂಥದ್ದು. ಒಬ್ಬ ಮಾಲೀಕನಾಗಿ ಶಾಲೆಯಲ್ಲಿ ತನ್ನ ಮಕ್ಕಳನ್ನು ನೋಡ್ಕೊಳ್ಬೇಕಂತ ರೀತಿಯಲ್ಲಿ ಮಕ್ಕಳನ್ನು ನೋಡ್ಕೋಬೇಕು, ಆದರೆ ಅದೇ ಮಕ್ಕಳ ಮೇಲೆ ಇವತ್ತು ಲೈಂಗಿಕ ದೌರ್ಜನ್ಯವನ್ನು ಎಸಗಿರುವಂಥದ್ದು. ವಸತಿ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿ ನಿಲಯದ ಕೊಠಡಿಯಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ಅವರ ಗುಪ್ತಾಂಗಗಳನ್ನು ಮುಟ್ಟುವಂಥದ್ದನ್ನು, ಅದನ್ನು ಬೇರೆ ರೀತಿ ಬಳಸ್ಕೊಂಡಿರುವಂತಹ ರೀತಿಯಲ್ಲಿ ಈಗ ಬಾಲಕಿಯರು ತಮ್ಮ ಪೋಷಕರ ಬಳಿ ಹಳೆಯನ್ನು ತೋಡ್ಕೊಂಡಿದ್ದಾರೆ. ಹಾಗಾಗಿ ಪೋಷಕರು ನೀಡಿದಂತಹ ದೂರಿನ ಮೇರೆಗೆ ಈಗಾಗಲೇ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಮತ್ತೊಂದು ಕಡೆ ಕಳೆದ 15 ದಿನಗಳ ಹಿಂದೆ ಈ ಒಂದು ಪ್ರಕರಣ ಆಗಿದೆ. ಮಕ್ಕಳನ್ನು ತಮ್ಮ ಪೋಷಕರ ಜೊತೆ ಮಾತನಾಡಲಿಕ್ಕೂ ಕೂಡ ಇವರು ಬಿಟ್ಟಿಲ್ಲ. ಒಂದು ಕಡೆ ಮಾಲೀಕ ಧನಂಜಯ್ ಕುಡಿದು ಬಂದು ಈ ರೀತಿಯ ವರ್ತನೆಗಳನ್ನು ಮಾಡ್ತಾ ಇದ್ದ, ರಾತ್ರಿ ವಾರ್ಡನ್ ರೂಮ್ಗೆ ಕರೆಸ್ಕೊಂಡು ಈ ರೀತಿಯ ಕೃತ್ಯಗಳನ್ನು ನಡೆಸ್ತಾ ಇದ್ದ. ಇದೆಲ್ಲವೂ ಕೂಡ ಹೆಂಡತಿಯಾದಂಥ ಶೈಲಜಾ ಬಳಿ ಒಬ್ಬ ತಾಯಿ ಅಂತೇಳಿ, ಒಬ್ಬ ಹೆಣ್ಣು ಮಗಳಂತೇಳಿ ಆ ಮಕ್ಕಳು ಹೇಳ್ಕೊಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅದನ್ನು ಮರೆಮಾಚುವಂಥ ಕೆಲಸವನ್ನು ಆಕೆ ಮಾಡಿ ಒತ್ತಡವನ್ನು ಹೇರಿರುವಂಥದ್ದು. ಈಗ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಮಧುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಖಾಸಗಿ ಶಾಲೆಯ ಮಾಲೀಕ ಧನಂಜಯನನ್ನ ಬಂಧಿಸಲಾಗಿದೆ. ಈತನ ಪತ್ನಿಯನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಪೋಕ್ಸೋ ಆಗಿರೋದ್ರಿಂದ ಸ್ಥಳ ಮಹಜರೆಲ್ಲ ಮಾಡ್ತಾರೆ. ಎಲ್ಲಿ ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದ ಈ ವ್ಯಕ್ತಿ, ಏನು ಕತೆ ಅಂತೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ.